ಮಾರ್ನಿಂಗ್ ಆಲ್. ಸೊ ಇದು ನನ್ನ ಫಸ್ಟ್ ಡೇ ವ್ಲಾಗ್, ಅಂದರೆ ಡೇ ಔಟಿಂಗ್ ವ್ಲಾಗ್ ಮಾಡ್ತಾಯಿದ್ದೀನಿ ಇವತ್ತು ನಾನು. ಸೊ ಟೈಮ್ ಆಲ್ಮೋಸ್ಟ್ ಒಂದು 3:30 ಆಗಿದೆ. ಸೊ ನಾನು ಮತ್ತು ನನ್ನ ಫ್ರೆಂಡ್ ಒಂದು ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಇವಾಗ. ನಾನು ಜಸ್ಟ್ ಸ್ನಾನ ಮಾಡ್ಕೊಂಡು ಬಂದೆ, ಅವಳು ಸ್ನಾನ ಮಾಡೋಕ್ಕೆ ಹೋಗಿದ್ದಾಳೆ. ಸೊ ಡೇನ ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಜಸ್ಟ್ ಸ್ನಾನ ಮಾಡ್ಕೊಂಡು ಬಂದೆ, ಅವಳು ಸ್ನಾನ ಮಾಡೋಕ್ಕೆ ಹೋಗಿದ್ದಾಳೆ. ಸೊ ಇಬ್ಬರು ರೆಡಿ ಆಗ್ತೀವಿ ಅವಳು ಸ್ನಾನ ಮಾಡ್ಕೊಂಡು ಬಂದಮೇಲೆ. ಸೊ ಲೆಟ್ಸ್ ವೇಟ್ ಆ್ಯಂಡ್ ವಾಚ್ ಏನಂತ, ಯಾವ ಟೆಂಪಲ್ಗೆ ಅಂತ ನಾನು ಅಪ್ಡೇಟ್ ಕೊಡ್ತೀನಿ. ಇವಾಗ ಅವಳು ಸ್ನಾನ ಮಾಡ್ಕೊಂಡು ಬಂದಿದ್ದಾಳೆ. ಟೈಮ್ ಎಷ್ಟಾಯ್ತು ಪ್ರೀತಿ? 3:35. ಓಕೆ, ಟೈಮ್ ಆಯಿತು. ಸೊ ಲೆಟ್ಸ್ ಗೆಟ್ ರೆಡಿ. Wait and watch. ಬಾಯ್. ಇನ್ಸ್ಟಾಗ್ರಾಮ್ಗೊಂದು ಗೆಟ್ ರೆಡಿ ವಿತ್ ಮೀ ಶಾರ್ಟ್ ರೀಲ್ಸ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ತಾ ಇದ್ದಾಳೆ ನಮ್ಮ ಅಕ್ಕ. ನೋಡ್ತಾ ಇರ್ಬೋದು ನೀವು. ಲೈಕ್ ಮಾಡ್ತೀನಿ ನೋಡು, ಇದನ್ನು ಬೆಳೆಸ್ತೀನಿ ಇವಾಗ. ಇದೇನೋ ಬೆಳಿತಾಳಂತೆ ಗಾಯ್ಸ್. ನಾವು ಬೆಳೆಯೋದಲ್ಲ, ಇದೆಲ್ಲ ಬೆಳೆಸ್ಬೇಕು. ಇದು ಬೆಳೆದ್ರೆ ನಾವು ಬೆಳೆಯೋಕ್ಕೆ ಸಾಧ್ಯ. ಸರಿ ಪ್ರೀತಿ, ಆಯಿತು. ಬರ್ತಾ ಇಲ್ಲ ಇವಳು, ಬಿಡ್ತಾ ಇಲ್ಲ. ಟೈಮ್ ಆಯಿತು, ನಾವು ಹೋಗೋದು ಬೇಡವಾ, ಇಲ್ಲೇ ಎದ್ಬಿಡೋಣ. ನೀನು ಹಾಕಿದ್ದೆ ನಾನು ಫಸ್ಟ್ ಟೈಮ್ ತೊಗೊಂಡಾಗ, ಮತ್ತೆ ಅದಕ್ಕೆ ಮಾಡ್ತಾವಳೆ ಏನು ಕಥೆನೋ. ಗೊತ್ತಾಗಿಲ್ಲ. ರೆಡಿ ಮಾಡಿದ್ಲು ಸ್ಟ್ಯಾಂಡ್ನ. ಫಸ್ಟ್ ಟೈಮ್ ತೊಗೊಂಡಾಗ ಎಲ್ಲ ಸ್ಪೇರ್ ಪಾರ್ಟ್ಸ್ ಕೊಟ್ಬಿಟ್ಟಿದ್ದಾರೆ. ಹೆಂಗೆ ಅಟ್ಯಾಚ್ ಮಾಡೋದು ಏನು ಗೊತ್ತಾಗ್ತಿಲ್ಲ ನನಗೆ. ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ಶಾರ್ಟ್ಸ್ ನೋಡಿ 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 ಅಟ್ಯಾಚ್ ಮಾಡಿ ಆ್ಯಂಡ್ ಫೈನಲಿ ಸ್ಟಾರ್ಟ್. ಸೊ ಇನ್ಸ್ಟಾಗ್ರಾಮಲ್ಲಿ ಒಂದು ಗೆಟ್ ರೆಡಿ ರೀಲ್ಸ್, ಆಮೇಲೆ ಯೂಟ್ಯೂಬಲ್ಲಿ ಒಂದು ಲಾಂಗ್ ವಿಡಿಯೋ ಡೇ ಔಟಿಂಗ್ದು, ಎರಡು ಅಪ್ಲೋಡ್ ಮಾಡ್ತೀವಿ. ಆ್ಯಂಡ್ ಈ ಸ್ಟ್ಯಾಂಡ್ ತೊಗೊಂಡ್ಮೇಲೆ ಇದೆ ಫಸ್ಟ್ ವ್ಲಾಗ್ ನಾವು ಶೂಟ್ ಮಾಡ್ತಾ ಇರೋದು. ವಿಲ್ ಜಸ್ಟ್ ಟ್ರೈ, ವಿ ನಾಟ್ ಶ್ಯೂರ್ ಹೆಂಗೆ ಬರುತ್ತೆ ಏನು, ಹೆಂಗೆ ಅಡ್ಜಸ್ಟ್ ಮಾಡೋದು. ಸರಿ, ಟೈಮ್ ಆಯಿತು, ನಾವು ಹೋಗುವಷ್ಟು ಲೇಟ್ ಆಗುತ್ತೆ. ಸೊ ಥ್ಯಾಂಕ್ ಯು. ಸೊ ಅಂತೂ ಇಂತೂ ಸರ್ಕಸ್ ಮಾಡಿ ಫೈನಲಿ ಸ್ಟ್ಯಾಂಡ್ನ ಫಿಕ್ಸ್ ಮಾಡಿದ್ವಿ. ಆ್ಯಂಡ್ ವಿ ಆರ್ ಗೆಟಿಂಗ್ ರೆಡಿ. ಡನ್. ಆಲ್ಮೋಸ್ಟ್ ಆಗಿದೆ. ಎಸ್, ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದೆಯಾ, ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ಗೆ ಹೋಗ್ತಾ ಇದೆಯಾ? ಏನು ಮಾಡೋದು, ನಮ್ಮಂತೂ ಸ್ವಲ್ಪ ಕೂದಲೆಲ್ಲ ಕಲಿ ಇರ್ತಲ್ಲ, ಲೈಟಾಗಿ ಮಾಡ್ಕೊತಾ ಇದ್ದೀವಿ ಅಷ್ಟೇ. ನೀನು ಮಾಡ್ಕೊಳ್ಳೋದು ಯಾವಾಗ, ಇನ್ನು ನನಗೆ ಮಾಡೋದು ಯಾವಾಗ, ದೇವಸ್ಥಾನಕ್ಕೆ ಹೋಗೋದು ಯಾವಾಗ, ಅಲ್ಲಿಂದ ಬರೋದು. ಸೊ ನಾವಿನ್ನೂ ರೆಡಿ ಆಗ್ತಾ ಇದ್ದೀವಿ. ಬಟ್ ಆ್ಯಕ್ಚುಲಿ ಪ್ಲ್ಯಾನ್ ಪ್ರಕಾರ ನಮ್ಮ ಪ್ಲ್ಯಾನ್ ಇದ್ದಿದ್ದು ನಾವು 4 o'clock ದಟ್ ಇಸ್ ಫಸ್ಟ್ ಬಸ್ ಕ್ಯಾಚ್ ಮಾಡಬೇಕು ಬ್ಯಾಂಗ್ಳೂರಿಂದ ಅಂತ ಪ್ಲ್ಯಾನ್ಸ್ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ಆಗಲಿಲ್ಲ, ಬಿಕಾಸ್ ಸ್ಟ್ಯಾಂಡ್ ಫಿಟ್ ಆಗಲಿಲ್ಲ ಆ್ಯಂಡ್ ನಮಗೆ ಬೇಗ ಎದ್ದೊಳಕ್ಕೆ ಆಗಲಿಲ್ಲ. ಸೊ ನೋಡೋಣ ಎಷ್ಟೊತ್ತಿಗೆ ಹೋಗ್ತೀವಿ, ಎಷ್ಟೊತ್ತಿಗೆ ರೀಚ್ ಆಗ್ತೀವಿ, ನಾವು ಹೋಗೋಷ್ಟರಲ್ಲಿ ಎಷ್ಟು ಜನ ಸೇರಿರ್ತಾರೆ. ಲೆಟ್ಸ್ ವೇಟ್ ಆ್ಯಂಡ್ ವಾಚ್. ಯಾವ ಟೆಂಪಲ್ಗೆ ಹೋಗ್ತಿದ್ದೀವಿ, ಲೆಟ್ಸ್ ವೇಟ್ ಆ್ಯಂಡ್ ವಾಚ್. ಸೊ ಲಾವಣ್ಯನ್ ಸ್ಟ್ರೈಟಿಂಗ್ ಮಾಡ್ಕೊಂಡಿದ್ದಾಯಿತು. ಆ್ಯಂಡ್ ನೆಕ್ಸ್ಟ್ ಇವಾಗ ನನಗೆ ಸ್ಟ್ರೈಟಿಂಗ್ ಮಾಡ್ತಿದ್ದಾಳೆ. ನಾನು ಹೆಡ್ ಕಟ್ ಮಾಡಿಸಿರೋದ್ರಿಂದ ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ಎಷ್ಟೊತ್ತಿಗೆ ಮುಗಿಸ್ತೀಯಲ್ಲ? ಒಂದು 10 minutes. ಓಕೆ, ಸೊ ಬೇಗ ಮುಗಿಸು. ಆಲ್ಮೋಸ್ಟ್ ಎಷ್ಟು 5 o'clock ಆಯಿತಾ? ಆಲ್ಮೋಸ್ಟ್ 4:30 ಆಯಿತು. ಸರಿ, ಇನ್ನೇನು ಸ್ಟ್ರೈಟಿಂಗ್ ಮಾಡ್ಕೊಂಡ ತಕ್ಷಣ ಹೊರಡೋದೆ ಅಲ್ಲ? ಹೊರಡದೆ. ಫೈನಲಿ ರೆಡಿ ಆದ್ವಿ, ಹಿಂಗೂ ಸಾಹಸ ಮಾಡಿ 4 o'clockಗೆ ಬಸ್ ಸ್ಟಾಪಲ್ಲಿ ಇದ್ದು ಬಸ್ ಹೊರಡಬೇಕಿತ್ತು. ಬಟ್ ನಾವು 4:30 ಆದರೂ ಇನ್ನೂ ಮನೇಲೇ ಇದ್ದೀವಿ. ಬಟ್ ವಿ ಆರ್ ಲಿವಿಂಗ್ ಹೋಮ್ ನಾವು. ಇವಾಗ ಮನೆಯಿಂದ ಹೊರಡ್ತಾ ಇದ್ದೀವಿ. ಸೊ ಸಿ ಯು ಆಲ್ ಇನ್ ದ ಪ್ಲೇಸ್. ಬಾಯ್. ಸೊ ಹೊರಟಿ ನಾವು ಗಾಡೀಲಿ ಹೋಗ್ತಾ ಇದ್ದೀವಿ ಸ್ಯಾಟಲೈಟ್ವರೆಗೂ. ಸೊ ಅಲ್ಲಿಂದ ಗಾಡಿ ಹಾಕಿ ನಾವು ಇದಕ್ಕೆ ಹೋಗ್ತೀವಿ, ಬಸ್ಗೆ. ಯಾರೂ ಇಲ್ಲ, ನಮ್ಮದೇ ರೋಡು. ಈಗ ಎಕ್ಸಾಕ್ಟಾಗಿ ಎಲ್ಲಿದ್ದೀವಿ ಅಂತ ತೋರಿಸ್ತೀವಿ ನೋಡಿ ನಿಮಗೆ. ಸೊ ನಾವು ಎಕ್ಸಾಕ್ಟಾಗಿ ಎಲ್ಲಿದ್ದೀವಿ ಅಂದರೆ ಇವಾಗ ಸ್ಯಾಟಲೈಟ್ ಹತ್ರ ಇದ್ದೀವಿ, ಗಾಳಿ ಆಂಜನೇಯ ದೇವಸ್ಥಾನ ರೋಡು. ಸೊ ರಾಮನವಮಿಗೆ ಎಷ್ಟು ಪ್ರಿಪ್ರೇಷನ್ ಮಾಡಿದ್ದಾರೆ ನೋಡಿ. ವಾವ್, ಸೋ ನೈಸ್. ಗೈಸ್, ಏನು ಮಿಸ್ಟೇಕ್ ಮಾಡಿದ್ದಾಳೆ ಗೊತ್ತಾ ಇವಳು. ರಾಮನವಮಿ ರಾಮ ರಾಮ ಅಂದ್ಕೊಂಡು ಇಲ್ಲೇ ಲೆಫ್ಟ್ ಹೋಗ್ಬಿಟ್ಟು ನಾವು ರೈಟ್ ಹೋಗ್ಬೇಕಿತ್ತು ಸ್ಯಾಟಲೈಟ್ಗೆ, ಓಕೆನಾ. ಇಲ್ಲೇ ಲೆಫ್ಟ್ ಹೋಗ್ಬಿಟ್ಟು
ಬಿಟ್ಟು ಡೈರೆಕ್ಟಾಗೆ ಇದು 2 ವೀಲರಲ್ಲಿ ಮೈಸೂರಿಗೆ ಹೋಗ್ಬಿಡೋಣ ಅಂತ ನನ್ನ ಫ್ರೆಂಡ್ ಪ್ಲ್ಯಾನ್ ಮಾಡ್ತಿದ್ದಾಳೆ. ಸಜೆಷನ್ಸ್ ಹೇಳಿ ಗೈಸ್, ಏನಾದರೂ ಒಂದು ಬುದ್ಧಿ ಹೇಳಿ. ರಾಮ ರಾಮ ಅಂತ ಜಪ ಮಾಡ್ಕೊಂಡು ಹಿಂಗೆ ಹೊಂಟ್ಬಿಟ್ರೆ ನಾವೆಲ್ಲಿಗೆ ಹೋಗೋದು? ರಾಮ ತೋರಿಸಿದ ದಾರಿ ಹೋದ್ನಪ್ಪ ನಾನು. ಇನ್ನೊಂದ್ಸತಿ ನೋಡಿಸ್ತೀನಿ ರೀ. ಕುದಿಯಕ್ಕೆ ಬಂದರು ಗೈಸ್. ಏನು ಮಾಡ್ತೀರಾ ಇವಳಂತ ಫ್ರೆಂಡ್ ಕಟ್ಕೊಂಡು ನೋಡಿ, ಇಲ್ಲಿ 1 ವೇಲ್ ಹೋಗ್ತಾ ಇದ್ದೀವಿ. ಇವತ್ತು ಆಯಿತು ಬಿಡು. ಫೈನಲಿ ಸ್ಯಾಟಲೈಟ್ ಬಸ್ ಸ್ಟಾಪ್ ರೀಚ್ ಆದ್ವಿ. ಸೊ ಬಸ್ ಕ್ಯಾಚ್ ಮಾಡ್ಬೇಕು ಇವಾಗ. ಆಲ್ರೆಡಿ ನೋಡಿ ಎಷ್ಟು ಬೇಗ ಬಂದರು ಜನ, ಎಷ್ಟಿದ್ದಾರೆ. ಓ ನಾವು ಸ್ಯಾಟಲೈಟಲ್ಲಿ ಇದೀವಿ ಇವಾಗ. ಇವಳು ಒಂದು ಬಸ್ಸು ಯಾವುದು ಅಂತ ನೋಡಕ್ಕೆ ಹೋಗ್ತಾ ಇದ್ದಾಳೆ. ಏನೋ ನಾನ್ ಸ್ಟಾಪ್ ಅಂತೀನಿ ನೋಡಿ ಗೈಸ್. ಮೈಸೂರಿಗೆ ಹೋಗಿ ನೋಡಿ ಬೆಳಗ್ಗೆನೆ ಎಷ್ಟು ಜನ ಇದ್ದಾರೆ. ಎಲ್ಲಿ ಹೋಗ್ತಾರೆ ಇವರೆಲ್ಲ ಅಂತ ಗೊತ್ತಿಲ್ಲ ನನಗೆ. ಈ ಬಸ್ಸು ಹತ್ತಿದ್ವಿ, ಮುಂದೆ ಹೋಗೋಣ ಬಾ. ಟ್ರಿಪಲ್ ಸೀಟಲ್ಲಿ ಹೆಂಗೆ ಡಬಲ್ ಸೀಟಲ್ಲಿ ಜನ ಯಾರು ಇಲ್ಲ ಬಸ್ಸಲ್ಲಿ. ಚನ್ನಪಟ್ಟಣ ಬಸ್ ಸ್ಟಾಪು. ಚಿಲಿ ಪಿಲಿ ಎಂದು ಅಕ್ಕಿಯು ಹಾಡಿದೆ ಈಗ. ಫೈನಲಿ ಚನ್ನಪಟ್ಟಣಕ್ಕೆ ರೀಚ್ ಆಗಿದ್ದೀವಿ ನಾವು ಇವಾಗ. ಇಲ್ಲಿಂದ ಆಟೋ ತಗೊಂಡು ಹೋಗಬೇಕು ದೇವಸ್ಥಾನಕ್ಕೆ. ಬಾ. ಸೊ ನಾವಿವಾಗ ಚನ್ನಪಟ್ಟಣ ರೀಚ್ ಆಗಿ ಚನ್ನಪಟ್ಟಣದಿಂದ ಆಟೋ ತೊಗೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅರ್ಲಿ ಮಾರ್ನಿಂಗ್ ಬೇಗ ರೀಚ್ ಆದರೆ ನಮಗೆ ಬೇಗ ದರ್ಶನವೂ ಆಗುತ್ತೆ ಅಂದ್ಬಿಟ್ಟು ನಾವು ಬಂದ್ವಿ. ಈ ಪ್ಲೇಸ್ ಮಾತ್ರ ನಂಗೆ ತುಂಬ ಇಷ್ಟ ಆಯಿತು. ಸೊ ಚನ್ನಪಟ್ಟಣ ಬಸ್ ಸ್ಟಾಪಿಂದ ಆಲ್ಮೋಸ್ಟ್ ಆಲ್ ಒಂದು 17 ಕಿಲೋಮೀಟರ್ ಇದೆ. ಆಲ್ಮೋಸ್ಟ್ ಆಲ್ 1 ಅವರ್ ಬೇಕು ರೀಚ್ ಆಗೋದಕ್ಕೆ. ಸೊ ಆನ್ ದ ವೇ ಹೋಗ್ತಾ ಇದ್ದೀವಿ. ಸೊ ನಾವು ಫೈನಲಿ ದೇವಸ್ಥಾನ ರೀಚ್ ಆದ್ವಿ. ದೇವಸ್ಥಾನ ರೀಚ್ ಆಗಿದ ತಕ್ಷಣ ಈ ಜನ ನೋಡಿದ ತಕ್ಷಣ ಇಬ್ರಿಗೂ ಗಾಬರಿ ಆಯಿತು. ನಿಜವಾಗ್ಲೂ ನಮ್ಗೆ ಇವತ್ತು ದರ್ಶನ ಆಗುತ್ತಾ, ನಾವು ದೇವ್ರನ್ನ ನೋಡ್ತೀವ ಇಲ್ವಾ ಅಂತ ಅಂದ್ಕೊಂಡ್ವಿ. ಫೈನಲಿ ದರ್ಶನ ಆಯಿತು. ದರ್ಶನ ಆಗಿ ಆಚೆ ಬಂದ್ವಿ. ಅಲ್ಲಿ ಕಾಣಿಸ್ತಿದ್ದಿಲ್ಲ ಸ್ಟ್ಯಾಚು, ಅಲ್ಲಿ ಹೋದ್ವಿ. ಅಲ್ಲಿ ಹೋಗ್ಬಿಟ್ಟು ದರ್ಶನ ಮಾಡಿಕೊಂಡು ಬಂದ್ವಿ. ನೀವು ನೋಡ್ತಿರ್ಬೋದು ಎಷ್ಟು ಜನ ಸೇರಿದ್ದಾರೆ, ಅಷ್ಟು ಜನ ಸೇರಿದ್ದಾರೆ. ಇಲ್ಲಿ ಮಧ್ಯರಾತ್ರಿನೇ ಬಂದು ಅಲ್ಲೇ ಸ್ಟೇ ಆಗಿ ಬೆಳಗಿನ ಜಾವ ದರ್ಶನ ಮಾಡ್ತಾರೆ. ಮತ್ತು ಕಾಯಿ ತೊಗೊಂಡ್ವಿ ಇಬ್ರು. ಒಂದು ಕಾಯಿಗೆ ಬಂದು 50 ರೂಪೀಸ್ ತೊಗೊತಾರೆ. ಸೊ ನಾನು ಕಾಯಿ ಕಟ್ಟಬೇಕು ಅಂತ ಅಂದ್ಕೊಂಡೆ. ಸೊ ಕಾಯಿ ಕಟ್ತಾ ಇದ್ದೀನಿ. ಇಲ್ಲಿ ನಿಮ್ಮ ಮನಸ್ಸಲ್ಲಿ ಏನೇ ಒಂದು ಕೋರಿಕೆ ಇಟ್ಕೊಂಡು ಕೆಲಸ ಆಗಬೇಕು ಅಂತ ಅಂದ್ಕೊಂಡು ಕಾಯಿ ಕಟ್ಟಿದ್ರೆ 100% ಕೆಲಸ ಆಗೇ ಆಗುತ್ತೆ. ಸೊ ನನ್ನ ಫ್ರೆಂಡ್ ಕೂಡ ಕಾಯಿ ಕಟ್ಟಿದ್ಲು. ಇಲ್ಲಿ ಏನೇ ಒಂದು ಎಷ್ಟು ದೂರದಿಂದ ಜನ ಬರ್ತಾರೆ ಅಂದರೆ ಅಷ್ಟು ದೂರದಿಂದ ಜನ ಬರ್ತಾರೆ. ನಿಮ್ಮ ಮನಸ್ಸಲ್ಲಿ ಏನೇ ಕೋರಿಕೆ ಇದ್ದರೂ ಬಂದು ಇಲ್ಲಿ ಕಾಯಿ ಕಟ್ಟಿ ಆಗುತ್ತೆ. ಮತ್ತು ಅಲ್ಲಿಂದ ನಾವು ಪ್ರಸಾದ ತಗೊಳಕ್ಕೆ ಹೋದ್ವಿ. ಇಲ್ಲಿ ಎಷ್ಟು ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಅಂದರೆ ನಿಮಗೆ 3 ಟೈಮ್ಸ್ ಕೂಡ ಊಟ ಸಿಗುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ನೀವು ನೋಡ್ತಿರ್ಬೋದು ಎಷ್ಟು ಜನ ಕಾಯಿ ಕಟ್ಟಿದ್ದಾರೆ ಅಂದರೆ ಅಷ್ಟು ಜನ ಕಾಯಿ ಕಟ್ಟಿದ್ದಾರೆ. ಆಮೇಲೆ ನಾವು ಮತ್ತೆ ಏನೇನು ಮಾಡೋದು, ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ಅಂತ ಕುತ್ಕೊಂಡು ನೆಮ್ಮದಿಯಾಗಿ ಕುತ್ಕೊಂಡಿದ್ದೀವಿ. ಅಲ್ಲಿಂದ ನಾವು ದೇವಸ್ಥಾನದ ಕೆಳಗಡೆ ಇದೊಂದು ಗುಹೆ ಥರ ಮಾಡಿದ್ದಾರೆ. ಸೊ ಅದರೊಳಗಡೆ ಬಂದು ನಾವು ಹಳೆ ಕಾಲದ ನೋಡಿ ಗಾಯ್ಸ್, ಪ್ರೀತಿ ಎಲ್ಲ ಹೇಳ್ತಿದ್ದಾಳೆ ನೋಡಿ ಗಾಯ್ಸ್. ಅವಳಿಗೆಲ್ಲ ಗೊತ್ತಂತೆ. ಅವಳ ಕ್ಲೋಸ್ ಫ್ರೆಂಡ್ಸು. ಸೊ ಇಲ್ಲಿ ವಿ ಕ್ಯಾನ್ ಸಿ ಇವರು ಪುರಂದರದಾಸರು, ಕನಕದಾಸರು, ಅದೇ ವಿಜಯನಗರ ಇವರಲ್ಲೇ ಗಂಡುಗಲಿ ಕುಮಾರರಾಮ. ಓ ಗಂಡುಗಲಿ ಕುಮಾರರಾಮ ಅಂತ ನೋಡಿ ಗಾಯ್ಸ್. ಚೆನ್ನಾಗಿದೆ. ಇಲ್ಲಿ ಬಂದಾಗ ವಿಸಿಟ್ ಮಾಡಿ.
ಸೊ ಇದು ಬಂದು ದೇವಸ್ಥಾನದ ಕೆಳಗಡೆ ಒಂದು ಗುಹೆ ಥರ ಇದೆ, ನಾನು ಹೇಳ್ದಂಗೆ ಅಲ್ಲಿ ಎಲ್ಲ ನವದೇವತೆಗಳನ್ನು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಈ ಪ್ಲೇಸು. ಇಲ್ಲಿ ಬಂದು ಟೋಕನ್ ಮಾತ್ರ 50 ರುಪೀಸು. ಹೆಂಗೂ ವೆಕೇಷನ್ ಇದೆ, ಮಕ್ಳನ್ನ ಕರ್ಕೊಂಡು ಬನ್ನಿ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಪ್ರತಿಯೊಂದು ದೇವ್ರನ್ನ ಎಷ್ಟು ಚೆನ್ನಾಗಿ ಸೃಷ್ಟಿ ಮಾಡಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಈ ಪ್ಲೇಸ್ ನಂಗೆ ತುಂಬ ಇಷ್ಟ ಆಯಿತು. ಸ್ಕಂದ ಮಾತೆ ಕಾತ್ಯಾಯಿನಿ, ಇದು ಕಾಳರಾತ್ರಿ. ಮಹಾಗೌರಿ ಇಲ್ಲಿ ನಮ್ಮ ಕರ್ನಾಟಕ ಮಾತೆಯನ್ನು ಮಾಡಿದ್ದಾರೆ. ಸೊ ಪ್ಲೇಸ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅಂದರೆ ಎಲ್ಲ 9 ನವದೇವತೆಗಳನ್ನು ಸೃಷ್ಟಿಸಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇಲ್ಲಿಗೆ ಉತ್ತರ ಕರ್ನಾಟಕದ ಮನೆ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಮಾತ್ರ ಇಟ್ಸ್ ಸೋ ಕ್ಯೂಟ್, ತುಂಬ ಇಷ್ಟ ಆಯಿತು. ಮ್ಯೂಸಿಕ್ ಕ್ಲಾಸಿಗೆ ಸೇರ್ಕೊಂತೀಯಾ? ಇಲ್ಲಿ ನೋಡಿ ಸ್ವೀಟ್ಸ್ ಅಂಗಡಿ. ಮ್ಯೂಸಿಕ್ ಕ್ಲಾಸಿಗೆ ಸೇರ್ಕೊಳ್ಳಿ, ತಿರುಗು. ಸೊ ಇಲ್ಲಿ ಭರತನಾಟ್ಯಂ ಮತ್ತು ಮ್ಯೂಸಿಕ್ ಕ್ಲಾಸಸ್ ನಡೀತಿದೆ. ಆಮೇಲೆ ಇಲ್ಲಿ ಬಂದು ಹತ್ತಿಯಲ್ಲಿ ನೇಯ್ತಾ ಇದ್ದಾರೆ. ಮತ್ತು ಇಲ್ಲಿ ಬಂದು ಇಲ್ಲಿ ಏನೋ ಆಯುರ್ವೇದಿಕ್ ಮಾಡ್ತಾ ಇದ್ದಾರೆ. ಎಸ್, ಆಯುರ್ವೇದಿಕ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಇಲ್ಲಿ. ಮತ್ತು ಇಲ್ಲಿ ಬಳೆ ತೊಡ್ಸ್ಕೊತಾ ಇದ್ದಾರೆ. ವಾವ್, ಇಲ್ಲೂ ಅಷ್ಟೇ ಪಗಡೆ ಹಾಡ್ತಿದ್ದಾರೆ ನೋಡಿ. ಮತ್ತು ಇಲ್ಲಿ ನೋಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೀವು ನೋಡ್ಬೋದು, ಒಂದು ಮನೆ ಥರನೇ ಮಾಡಿದ್ದಾರೆ. ಇಲ್ಲಿ ಫುಲ್ಲು ಒಂದು ಪಕ್ಕ ಮನೆ ಥರನೇ ಮಾಡಿದ್ದಾರೆ. ಇಲ್ಲಿ ನೋಡಿ ಗೋಲ್ಡ್ ಸ್ಮಿತ್ತು. ಆ್ಯಂಡ್ ಇಲ್ಲಿ ಎಲ್ಲ ಪಾತ್ರೆ ಸಾಮಾನೆಲ್ಲ ಕೊಟ್ಟು ತಗೊತಾರಲ್ಲ ಅದು ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ಒಂದು ಕಟಿಂಗ್ ಶಾಪ್ಸ್ ಥರ. ಆ್ಯಂಡ್ ಇಲ್ಲಿ ಚಪ್ಪಲಿ ಅಂಗಡಿ, ಚಪ್ಪಲಿ ಹೊಲಿಯೋದಕ್ಕೆ. ಸೊ ಇದು ಕುರಿ ಮನೆ. ಆ್ಯಂಡ್ ಇದು ಬಂದು ಇದು ಅಷ್ಟೇ ಒಂದು ಆಯುರ್ವೇದಿಕ್ ಥರ ಮಾಡಿದ್ದಾರೆ. ಇದು ಕಣೆ ಕಾಯಂಗಿ ಪಾಪಣ ಕಟ್ಟಾಗ್ತಿದ್ರಲ್ಲ ನೋಡಿ. ಇಲ್ಲಿ ಒಂದು ಪುಟ್ಟ ಮನೆ ಥರನೇ ಪೂರ್ತಿ ಮಾಡಿದ್ದಾರೆ, ನೋಡ್ಬೋದು. ಫುಲ್ಲು ಅಕ್ಕಪಕ್ಕ ಮನೆ ಹೆಂಗಿರುತ್ತೋ ಹಳ್ಳಿಗಳಲ್ಲಿ, ಸೊ ಹಂಗೆ ಇದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದರೆ. ಫೈನಲಿ ಬ್ಯಾಂಗ್ಳೂರ್ ರೀಚ್ ಆದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್.